ಸಿದ್ದರಾಮಯ್ಯನವರು ನಿನ್ನೆ ದಿನ ದೆಹಲಿಗೆ ಹೋಗಿದ್ರು, ಹಣಕಾಸಿನ ಆಯೋಗದ ಸಭೆಗೆ ಹೋಗಿದ್ರು. ನಾನು ತಮ್ಮ ಮೂಲಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಪಾಪ ಯಾಕೋ ಸಿದ್ದರಾಮಯ್ಯನವರು ಮುಜುಗರ ಆಗ್ತಾ ಇತ್ತು. GST ಕೌನ್ಸಿಲ್ ಸಭೆಗೂ ಕೂಡ ಹೋಗೋದಿಲ್ಲ, ಹಣಕಾಸಿನ ಆಯೋಗದ ಸಭೆಗೂ ಕೂಡ ಹೋಗ್ತಾ ಇರಲಿಲ್ಲ, ನೀತಿ ಆಯೋಗದ ಸಭೆಗೆ ಹೋಗ್ತಾ ಇರಲಿಲ್ಲ. ನಾವು ಪದೇ ಪದೇ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ವಿ. ಆದ್ರೆ ನಿನ್ನೆ ಸಭೆಗೆ ಹೋಗಿ ಬಂದಿದ್ದಾರೆ. ಒಂದು ನೀವು ಗಮನಿಸಬೇಕು, ಸಿದ್ದರಾಮಯ್ಯನವ್ರನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಯಾವಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದು ಹೋರಾಟ ಮಾಡ್ತೇವೆ ರಾಜ್ಯ ಸರ್ಕಾರದ ನೀತಿಗಳ ವಿರುದ್ಧ, ಅಭಿವೃದ್ಧಿ ಆಗ್ತಾ ಇಲ್ಲ ರಾಜ್ಯದಲ್ಲಿ, ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ದೇನೆ ಅಭಿವೃದ್ಧಿ ಪ್ರಾರಂಭನೇ ಆಗಿಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದಾಗಲೆಲ್ಲ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ. ನಿನ್ನೆನೂ ಕೂಡ ಅದೇ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಒಂದು ಹೇಳ್ತಾನೆ, ಸಿದ್ದರಾಮಯ್ಯನವರು ಮೋದಿಜಿ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ರಾಜ್ಯದಲ್ಲಿ ಅವರ ಸರ್ಕಾರದ ಆಡಳಿತ ವೈಖರಿ ಹೇಗಿದೆ ಅಂತ ಹೇಳಿದ್ರೆ ಬೀದಿನಲ್ಲಿ ಇವತ್ತು ಜನ ಮಾತನಾಡ್ತಾ ಇದ್ದಾರೆ. ಇವರ ಹುಡುಕನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಟೀಕೆಯನ್ನು ಮಾಡುವಂಥದ್ದು ಒಂದು ರೀತಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇವತ್ತು 11 ವರ್ಷ ಸಾಧನೆ ಮಾಡಿದ್ರೆ ಮೊನ್ನೆ MP ಎಲೆಕ್ಷನ್ 19 ಸೀಟ್ ಗೆಲ್ತಾ ಇರಲಿಲ್ಲ. ಹಾಗಾಗಿ ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ, ಮೋದಿಜಿಯವರ ಸಾಧನೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅವರ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.